ನಮಸ್ತೆ ಎಲ್ಲರಿಗೂ ಅನದರ್ ವ್ಲಾಗ್ಗೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಮಧ್ಯಾಹ್ನದ ಮೇಲೆ ಮತ್ತೆ ವ್ಲಾಗ್ ಶುರು ಮಾಡ್ಕೊಂಡು ಇವತ್ತು ದಿನ ಬಂದುಬಿಟ್ಟು ಫ್ರೈಡೇ ಓಕೆನಾ. ಫ್ರೈಡೇ ಮಧ್ಯಾಹ್ನದಿಂದ ಮತ್ತೆ ನಾನು ವ್ಲಾಗನ್ನು ಶುರು ಮಾಡಿಕೊಂಡೆ. ಮಧ್ಯಾಹ್ನ ಸರು ಸ್ಕೂಲಿಂದ ಬರೋರಿದ್ದರು, ಹಾಗಾಗಿ ನಾನು ಅಂದರೆ ಸರ್ ಅಂದರೆ ನನ್ನ ಹಸ್ಬೆಂಡ್ ಓಕೆನಾ. ಅವ್ರಿಗೆ ಯಾವಾಗಲೂ ಹಸ್ತೀನಿ, ಒಂದೊಂದು ಸತಿ ಬೇರೆಯವ್ರಿಗೆ ಏನಾದರೂ ಹೇಳ್ಬೇಕಾದ್ರೆ ಸರ್ ಅಂತ ಹೇಳ್ತೀನಿ. ಹಾಗೆ ಓಕೆ, ಶರ್ಬತ್ ಮಾಡಬೇಕಂತ ಕೋಲ್ಡ್ ವಾಟರ್ನ ತಕ್ಕೊಂಡೆ. ಈಗ ಸಮ್ಮರ್ ಅಂದ ತಕ್ಷಣ ಜಾಸ್ತಿ ನೆನಪಾಗೋದೆ ಈ ಜ್ಯೂಸ್ ಐಟಮ್ಸು. ಹಾಗಾಗಿ ಶರ್ಬತ್, ಆಮೇಲೆ ಪೆಪ್ಸಿ, ಕೋಕೋ ಕೋಲಾ ಈ ರೀತಿ ಕೋಲ್ಡ್ ಕೂಡ ಬಾಟಲ್ಸ್ನ ತಂದು ಫ್ರಿಜ್ಜೊಳಗೆ ಇಟ್ಕೊಂಡು ಅದನ್ನು ಕೂಡ ನಾವು ಕುಡಿತಾ ಇರ್ತೀವಿ. ಬಟ್ ಅದು ಯಾವುದೂ ಇದ್ದಿದ್ದಿಲ್ಲ, ಅವರು ಕೂಡ ತರ್ತಾರೋ ಇಲ್ಲೋ ಅಂತ ಗೊತ್ತಿದ್ದಿದ್ದಿಲ್ಲ. ಇರಲಿ ಇವತ್ತು ಮತ್ತೆ ಶರ್ಬತ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ. ಇಲ್ಲಾಂದರೆ ರೆಗ್ಯುಲರಾಗಿ ನಾನು ಅವರು ಕೂಡಿ ಬರ್ತಾನೆ ಕೋಕೋ ಕೋಲಾ, ಪೆಪ್ಸಿ ಏನಾದರೂ ತರ್ತೀವಿ. ಬಟ್ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಏನು ಮಾಡೋಕ್ಕಾಗಲ್ಲ. ಸಮ್ಮರ್ ಟೈಮಲ್ಲಿ ನಾವು ಕೂಲ್ ಡ್ರಿಂಕ್ಸ್ಗಳನ್ನು ಎಂಜಾಯ್ ಮಾಡ್ತಾ ಕುಡಿತೀವಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟಪಡ್ತಾರೆ. ಯಾರಿಗೆ ತಾನೇ ಇಷ್ಟ ಇಲ್ಲ ಕೂಲ್ ಡ್ರಿಂಕ್ಸ್ ಅಂದರೆ, ಹೌದಲ್ವಾ? ನನ್ನ ಕೂದಲನ್ನ ಯಾವಾಗಲೂ ನಾನು ತುರ್ಬಾ ರೀತಿಯಲ್ಲಿ ಒಂದು ಏನಾದರೂ ಬೌ ಅಥವಾ ಕ್ಲಿಪ್ಪನ್ನು ಹಾಕಿರ್ತೀನಿ. ಆ ಟೈಮಲ್ಲಿ ನನ್ನ ಹೇರ್ ವಾಶ್ ಆಗಿರಲ್ಲ, ಸೊ ಸ್ವಲ್ಪ ಜಿಡ್ಡಿರುತ್ತಲ್ಲ, ಆ ಟೈಮಲ್ಲಿ ನನ್ನ ಕೂದಲನ್ನೇ ನೋಡ್ಕೊಳ್ಳೋದಿಲ್ಲ ಮಿರರಲ್ಲಿ. ಬಾಕಿ ಟೈಮಲ್ಲಿ ಹೇರ್ ವಾಶ್ ಮಾಡಾದಮೇಲೆ ಒಂದು 2 ಡೇಸ್ವರೆಗೂ ನಾನು ಇದೇ ರೀತಿ ಕೂದಲನ್ನು ಬಿಟ್ಟು ಕ್ಲಚ್ಚರ್ನ ಹಾಕಿ ಕೂದಲನ್ನ ಆಗಾಗ ನಾನು ನೋಡ್ತಾನೇ ಇರ್ತೀನಿ. ನನಗೆ ಭಾಳ ಖುಷಿ ಆಗ್ತದೆ, ಇಷ್ಟ ಆಗ್ತದೆ. ನನ್ನ ಕೂದಲಂದರೆ ನನಗೆ ತುಂಬ ಇಷ್ಟ. ಹಾಗೆ ಕೂದಲನ್ನು ಯಾವಾಗಲೂ ಕೇರ್ ಮಾಡ್ತಾನೇ ಇರ್ತೀನಿ. ಈ ಹೊಸ ಡ್ರೆಸ್ ತಂದಿದ್ದು ಇವುಗಳನ್ನ ಯಾವಾಗ ರಿಪೇರಿ ಮಾಡಿ ಹಾಕೋತೀನಿ ಅನ್ನೋ ರೀತಿಯಲ್ಲಿ ಅಂದ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಸದ್ಯಕ್ಕೆ ಸ್ವಲ್ಪ ಟೈಮು ಅಂದರೆ ಇದು ಒಂದೇ ಸಾರಿ ಆಗೋದಿಲ್ಲ. ಒಂದು ದಿವಸ ಈ ರೀತಿ ಮಾರ್ಕ್ ಹಾಕ್ತೀನಿ, ಇನ್ನೊಂದು 2 ಡೇಸ್ 3 ಡೇಸ್ ಹೋಗುತ್ತೆ ಒಂದು ಸ್ಲೀವ್ ಹೊಲಿಯೋಕ್ಕೆ ಈ ರೀತಿ. ಯಾಕಂದರೆ ಟೈಮ್ ಸಾಲಲ್ಲ ನನಗೆ. ಮನೆ ಕೆಲಸ, ಸ್ಕೂಲು ಮತ್ತು ಮಕ್ಕಳು ಇದೇ ಎಲ್ಲ ನಡವರ್ಕ ನನಗಿದು ಹೊಲಿಬೇಕು ಅನ್ನೋದು ಸ್ವಲ್ಪ ಪೆಂಡಿಂಗ್ ಆಗಿಯೇ ಉಳ್ಕೋತೈತಿ. ಆಮೇಲೆ ಈ ವಿಡಿಯೋ ಎಡಿಟಿಂಗು ಸೊ ಎಲ್ಲನೂ ಕೂಡ ನನಗೆ ಸ್ವಲ್ಪ ಪೆಂಡಿಂಗು ಹೆವಿ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಈವ್ನಿಂಗು ಬಿಟ್ಟು ಬಂದ ತಕ್ಷಣ ಹಶು ಮಮ್ಮಿ ಅಂತ ಅನ್ಲಿಕ್ಕತ್ತಿದ್ದ. ಅಷ್ಟರಲ್ಲಿ ಇವರು ವೆಜ್ ಪಪ್ ತಂದು ಕೊಡ್ತೀನಿ ಅಂತ ಅಂದರು. ಹೆಂಗೂ ಈಗ ಪದೇ ಮನೆಯಲ್ಲಿ ಇದು ಗ್ಯಾಸ್ ಹೊತ್ತಿಸಿ ಏನೇನೋ ಸಿಕ್ಕಾಪಟ್ಟೆ ಮಾಡೋ ಹಾಗಿಲ್ಲ. ಯಾಕಂದರೆ ಗ್ಯಾಸ್ ಶಾರ್ಟೇಜ್ ಇರೋದ್ರಿಂದ ಮತ್ತೆ ಗ್ಯಾಸ್ ಸಿಗೋಂಗಿಲ್ಲ, ಅದೊಂದು ಪ್ರಾಬ್ಲಮ್ ಅಲ್ಲ. ಸೊ ಬೆನಿಫಿಟ್ ನನಗಂತೂ ಹೊರಗಡೆಯಿಂದ ಪಟ್ಟನೆ ತಂದು ಏನೋ ಕೊಡ್ತಾರೆ. ಹಾಗಂತ ನಾನು ಹೊರಗಡೆಯಿಂದನೇ ಜಾಸ್ತಿ ತಿನ್ಸೋಂಗಿಲ್ಲ, ಮನೆಯೊಳಗೂ ಮಾಡ್ತೀವಿ. ಟೈಮ್ ಹೊರಗಡೆ ಯಾವಾಗಲೂ ತಂದೆ ತರ್ತಾರೆ. ಈವ್ನಿಂಗ್ ಸುಮ್ಮನೆ ಎಲ್ಲನೂ ಮಾಡ್ಕೊಂಡು ಕುಡಿದು ಗೋಜು ಆಗ್ತೈತೆ ಅಂಥೇಳಿ. ಈಗ ಚಹಾ ಟೈಮ್ ಆಗಿತ್ತು, ಚಹಾ ಮಾಡಿಕೊಂಡು ಈ ರೀತಿ ಎಷ್ಟೇ ಬಿಸಿಲಿರಲಿ, ಈ ನಮ್ಮ ಬಿಜಾಪುರ ಸೈಡು ಮತ್ತು ನಾವು ಸಿಂಧಗಿಯವರಾಗಿದ್ದರಿಂದ ಎಷ್ಟೇ ಬಿಸಿಲಿರಲಿ ನಮಗೆ ಆ ಚಹಾ ಬೇಕು ಅಂತ ಅನಿಸ್ಬಿಡ್ತದೆ. ಅಂದರೆ ಅದು ಕುಡಿದ್ರೇ ನಮಗೊಂದು ರೀತಿ ಪವರ್ ಬರುತ್ತೆ, ಕೆಲಸ ಮಾಡಲಿಕ್ಕಾಗಿರ್ಬೋದು, ಒಂದು ಮೂಡ್ ಸೆಟ್, ನಮ್ಮ ಮೈಂಡ್ ಸೆಟ್ಟು ಎಲ್ಲನೂ ಕೂಡ ಓಕೆ ಅಂತ ಅನಿಸುತ್ತೆ. ಮನೇಲಿ ಏನೇ ಮಾಡಲಿ ಸಿಂಕಲ್ಲಿ ಮಾತ್ರ ಭಾಂಡಿ ಬಿಡು ಹಾಗೆ ಇಲ್ಲ. ಬಿಟ್ರಂತ ತಿಳ್ಕೊ ಸಿಕ್ಕಾಪಟ್ಟೆ ಆಗ್ತಾವೆ. ಮುಂಜಾನಿಂದ ನಾನು ಅದನ್ನೇ ಮಾಡಿದ್ದು ನೋಡ್ತಿರ್ಬೋದು, ಎಷ್ಟೊಂದು ಗೊಳೆ ಮಾಡಿಬಿಟ್ಟಿನಿ. ಲೇಝಿ ಆಗಿ ಸಿಕ್ಕಾಪಟ್ಟೆ ಲೇಝಿ ಆಗಿಬಿಟ್ಟೆ. ಸ್ಕೂಲ್ಗೆ ಡೈಲಿ ಹೋಗ್ತಿದ್ರೇ ಲೇಝಿ ಆಗೋದಿಲ್ಲ. ಮನ್ಯಾಗ ಇದ್ರೆ ಮುಗಿದೋಯ್ತು. ಮನೇಲಿದ್ದಾಗ ಎಷ್ಟು ಗೊಳೆ ಮಾಡ್ತೀನಂದ್ರೆ ಭಾಳ ಲೇಝಿ ಆಗಿಬಿಡ್ತೀನಿ. ಈವ್ನಿಂಗ್ ತೊಳೆದ್ರಾಯ್ತು, ಆಮೇಲೆ ತೊಳೆದ್ರಾಯ್ತು ಅಂಥೇಳಿ. ಸ್ಕೂಲ್ ಹೋಗೋ ಟೈಮ್ನಾಗ ಏನಾಗುತ್ತಂದರೆ ಈಗ ನಾನು ಶಾಲೆಗೆ ಹೋಗ್ತೀನಿ, ಬಂದ ಮೇಲೆ ಭಾಳ ಆಗ್ತಾವೆ ಅಂಥೇಳಿ ಕೈಯಾಗಿ ಹಾಗೆ ಮಾಡ್ಕೋತಾನೆ ತೊಳಿತೀನಿ. ಹಾಗೆ ಈಗ ಕೆಲವೊಬ್ಬರು ಹಿಂಗಿರ್ತಾರೆ ಫ್ರೆಂಡ್ಸು, ನಮ್ಮನ್ನು ಯಾರು ಕೀಳಾಗಿ ನೋಡ್ತಾರಲ್ಲ ಅವ್ರ ಜನ್ಮನೇ ಕೀಳಾಗಿರೋಕ್ಕೆ ಶುರು ಮಾಡ್ತೈತಿ. ಅಂದರೆ ಇವಾಗ ನಾವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ನಮಗೆ ಕೆಟ್ಟದಾಗತ್ತೆ, ನಾವು ಮತ್ತೊಬ್ಬರಿಗೆ ಒಳ್ಳೇದು ಬಯಸಿದ್ರೆ ನಮಗೆ ಒಳ್ಳೇದಾಗುತ್ತೆ. ಹಾಗಾಗಿ ನಮ್ಮನ್ನು ಯಾರು ಕೀಳಾಗಿ ನೋಡ್ತಾರೋ ನೋಡಲಿ ಬಿಡಿ, ಅವ್ರು ಏನು ನೋಡ್ತಾರಲ್ಲ ನೋಡ್ಕೊತಾನೆ ಹೋಗಲಿ. ಅವರು ಒಂದಿನ ಕೆಳಮಟ್ಟಕ್ಕೆ ಕೀಳಾಗಿ ಅವ್ರಿಗೂ ದೇವ್ರು ಮಾಡಿಬಿಡ್ತಾರೆ. ದೇವರನ್ನೋ ಒಬ್ಬ ಇದ್ದಾನಲ್ಲ, ಸೊ ಅವ್ನು ನೋಡ್ಕೋತಾನೆ ಅವ್ರಿಗೆ.
ಹೀಗಾಗಿ ನಾವು ಎಷ್ಟು ಒಳ್ಳೆಯರಾದ್ರೂ ಸಾಲದು ಈ ಜಗತ್ತಿಗೆ, ಈ ಒಂದು ಪ್ರಪಂಚಕ್ಕೆ. ನಾವು ಎಷ್ಟು ಒಳ್ಳೆಯವ್ರು ಇರ್ತೀವಲ್ಲ ಅಷ್ಟು ಒಳ್ಳೆಯವರಾಗೇ ಇರಬೇಕು. ನಾವು ಯಾವಾಗಲೂ ಕೆಟ್ಟ ವಿಚಾರ ಮಾಡಬಾರ್ದು. ಎಷ್ಟು ಹೆಲ್ಪ್ ಆಗುತ್ತೋ ಆಗಲಿ. ನಮಗೆ ಇವನ್ನ ಶತ್ರು ಕೂಡ ನಾವು ಒಳ್ಳೆಯದನ್ನೇ ಬಯಸಬೇಕು. ಅವ್ರು ಬಂದರೂ ಅವ್ರು ಮಾತಾಡದೇ ಇದ್ದರೂ ಕೂಡ ಅವ್ರಿಗೆ ನಾವು ಒಳ್ಳೇದು ಬಯಸಬೇಕು. ಮಾತಾಡಲಿಲ್ಲ ಅಂದರೂ ಒಳ್ಳೆಯದಾಗಲಿ ಅಂತ ಅಂದ್ಕೋಬೇಕು. ನಾನು ಅಂಥ ಕೆಟಗರಿನೇ. ಎಷ್ಟೇ ಮಾತಾಡಲಿಲ್ಲ ಅಂದರೂ ಮೈ ಮೇಲೆ ಬಿದ್ದು ಮಾತಾಡ್ತೀನಿ. ಆವಾಗ ನನಗೆ ಅನಿಸುತ್ತೆ, ನನ್ನ ಸ್ವಾಭಿಮಾನಕ್ಕೆ ಅದು ಧಕ್ಕೆ ಬಂದಂಗೆ ಆಗ್ತದೆ. ದೊಡ್ಡವರಿದ್ದಾರೆ ಅಂತ ತಿಳ್ಕೊಂಡು ನಾವಾಗಿಯೇ ಮಾತಾಡ್ಲಿಕ್ಕೆ ಹೋಗ್ತೀವಿ. ಪ್ರತಿಯೊಂದನ್ನು ಇರಲಿ ನಮ್ಮವರೇ ಅಂತ ತಿಳ್ಕೊತೀವಿ. ಬಟ್ ಹಾಗಿರಲ್ಲ. ಅವರು ಒಂದು ದೃಷ್ಟಿಯಲ್ಲಿ ನಾವು ಕೆಳಮಟ್ಟದಾಗಿರ್ತೀವಿ. ಅಂಥವ್ರನ್ನ ನಾವು ಬಿಟ್ಟು ಬಿಡಬೇಕು. ಭಾಳ ಬೆನ್ನು ಹತ್ತಬಾರ್ದು. ಇಲ್ಲಾಂದರೆ ನಮ್ಮದು ಒಂದು ಏನಿದು ಸ್ವಾಭಿಮಾನ ಇರುತ್ತಲ್ಲ ಅದು ಎಲ್ಲನೂ ಯೂಸ್ ಆಗಂಗಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೆ. ಮನ್ಸಿಗೆ ಭಾಳ ಪೆಟ್ಟು ಬೀಳ್ತದೆ. ನೋವಾದಾಗ ಅವರು ನಮಗೆ ನೋವಾಗೈತೆ ಅಂತ ಅವ್ರಿಗೆ ಗೊತ್ತೇ ಆಗಂಗಿಲ್ಲ. ಸೊ ಅವ್ರು ಮಾತ್ರ ಆರಾಮಾಗಿರ್ತಾರೆ. ಆರಾಮಂದ್ರೇನು, ಅವ್ರ ಪೂರ್ತಿಯಾಗಿ ಅವ್ರು ಆರಾಮಿರ್ತಾರೆ. ಬಟ್ ಅವ್ರದ್ದೊಂದು ದಿನನಿತ್ಯ ಆಗಿರ್ಬೋದು, ಅವ್ರದ್ದೊಂದು ಫ್ಯೂಚರ್ ಆಗಿರ್ಬೋದು ಹಾಳಾಗಿ ಹೋಗೋದಂತೂ ಗ್ಯಾರಂಟಿ. ಓಕೆನಾ? ಓಕೆ, ಬೇರೆಯವರ ಒಂದು ವಿಚಾರದಲ್ಲಿ ಮಾತಾಡಿ ಎನರ್ಜಿ ಹಾಳು ಮಾಡ್ಕೊಂಡಿದ್ದಾಯಿತು. ಈಗ ಬಿಸಿಯಾಗಿ ಗರಿಯಾಗಿ ವಡಾನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಪ್ರಕಾರ ಈ ರೀತಿ ಮಾಡ್ತೀನಿ. ನಿಮ್ಮ ಪ್ರಕಾರ ಹೆಂಗೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ನೋಡಿರಿ, ಇಲ್ಲಿ ನಾನು ಉದ್ದಿನಬೇಳೆನ ರಾತ್ರಿ ಮಧ್ಯಾಹ್ನಕ್ಕೆ ನೆನೆಸಿಟ್ಕೊಂಡು ರಾತ್ರಿ ರುಬ್ಬಿ ಇಟ್ಟಿದ್ದೆ. ನಾನು ಬೆಳಗ್ಗೆ ರುಬ್ಬಿಲ್ಲ, ರಾತ್ರಿನೇ ರುಬ್ಬಿ ಇಟ್ಕೊಂಡಾದ್ಮೇಲೆ ಅದನ್ನು ಮಾರ್ನಿಂಗ್ ಎದ್ದು ಅದಕ್ಕೆ ನಾವು ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲನೂ ಕೂಡ ಹೆಚ್ಚಿ ಹಾಕಿದ್ದೀನಿ. ಮತ್ತು ಒಂದು ಆನಿಯನ್ ಕೂಡ ಹಾಕಿದ್ದೆ ಮಿಕ್ಸ್ ಮಾಡಿಕೊಂಡು. ಅದರಲ್ಲೇನೂ ಕೂಡ ಮಿಕ್ಸ್ ಮಾಡಿಲ್ಲ. ಜಸ್ಟ್ ಉಪ್ಪು ಮತ್ತು ಜೀರಿಗೆ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡಿದ್ದೆ. ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿದ್ದು. ಎಲ್ಲೂ ಜಾಸ್ತಿ ಎಣ್ಣೆ ತೊಗೊಂಡಿಲ್ಲ. ಅದು ಅಂದರೆ ಎಣ್ಣೆ ಹಿಂಗಿಲ್ಲ, ಭಾಳ ಚೆಂದ ಆಗಿದ್ದು. ಒಳಗೇನು ಎಣ್ಣೆ ಕೂಡ ಇದ್ದಿದ್ದಿಲ್ಲ. ಮನೆಯಲ್ಲಿ ಮಾಡಿರೋ ಈ ವಡಾನ ಭಾಳ ದಿನ ಆಯಿತು ನಾನು ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಮಾಡಿದೆ. ಬಟ್ ಫಸ್ಟ್ ಟೈಮ್ ಅಂದರೆ ಪ್ರತಿ ಸತಿನೂ ಮಾಡ್ತೀನಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗ್ತಿತ್ತು. ರವಾನ ನಾನು ಮಿಕ್ಸ್ ಮಾಡ್ತಿದ್ದೆ. ಈ ಸತಿ ನಾನು ಜಸ್ಟ್ ಉದ್ದಿನಬೇಳೆ ಅಷ್ಟೇ ಹಾಕಿ ಮಾಡಿದ್ದೀನಿ. ಭಾಳ ನ್ಯಾಚುರಲ್ಲಾಗಿ ಹೋಟೆಲ್ ಸ್ಟೈಲಲ್ಲೇ ಈ ಉದ್ದಿನ ವಡೆ ರುಚಿಯಾಗಿ ನಮ್ಗೆ ತಿನ್ನೋಂಗಾಯಿತು. ಸೈಡ್ ಬೈ ಸೈಡು ರಾತ್ರಿ ಉಳಿದದ್ದು ಅನ್ನ ಕೂಡ ಇತ್ತು. ಅದಕ್ಕೆ ಕೂಡ ಒಗ್ಗರಣೆ ಹಾಕಿದ್ದೆ. ಮಾರ್ನಿಂಗ್ ನಮಗೊಂದು ಬ್ರೇಕ್ಫಾಸ್ಟಿಗೆ ಎಲ್ರಿಗೂ ಕೂಡ ಆಗಬೇಕು. ಇದು ಮಾತ್ರ ಅವ್ನ ಟಿಫನ್ಗೆ ಅಂದರೆ ಬಿಟ್ಟು ಡಬ್ಬಿಗೆ ವಡಾ ಚಟ್ನಿ ಅದನ್ನೆಲ್ಲ ಮಾಡಿಕೊಂಡೆ. ಅದರಲ್ಲಿ ನಾವು ಕೂಡ 4 ತಿಂದ್ವಿ. ಅದ್ರ ಜೊತೆಗೇ ಅನ್ನ ಒಗ್ಗರಣೆ ಹಾಕ್ಕೊಂಡ್ರಾಯ್ತು. ಮತ್ತು ಅನ್ನ ಕೆಟ್ಟೋಗುತ್ತೆ. ಅದನ್ನು ಹಾಕ್ಕೊಂಡು ನಮ್ಮ ಹಸ್ಬೆಂಡು ತಿಂದ್ಕೊಂಡು ಸ್ಕೂಲಿಗೆ ಹೋಗ್ತಾರೆ. ಒಗ್ಗರಣೆ ಅನ್ನ ಬೆಸ್ಟ್ ಆಗಿತ್ತು. ಅನ್ನ ಒಗ್ಗರಣೆ ಮತ್ತು ಮೊಸರು ಒಗ್ಗರಣೆ, ಅನ್ನ, ವಡಾ, ಚಟ್ನಿ ಈ ರೀತಿ ಕಾಂಬಿನೇಷನ್ ಇತ್ತು ಇವತ್ತಿನ ಒಂದು ಬ್ರೇಕ್ಫಾಸ್ಟಿಗೆ. ನೋಡ್ತಿರ್ಬೋದು ವಡಾ ಎಷ್ಟು ಚಂದ ಬರ್ಲಿಕ್ಕತ್ತವ. ನಾನಂತರೂ ಮೇಲಿಂದ ಮೇಲೆ ವಿಡಿಯೋ ಹಿಡಿತಾನೇ ಇದ್ದೀನಿ. ಹಸ್ಬೆಂಡ್ ಅದನ್ನು ಕರಿತಾ ಇದ್ದರು. ಸೊ ಮೇಲಿಂದೆಲ್ಲ ಹಾಗೆ ಮಾಡ್ಕೊತಾನೆ ಇದ್ದೆ. ಅವರು ಇದನ್ನು ಕರಿತಾ ಇದ್ದರು. ಕರಿಲಿಕ್ಕೆ ಒಬ್ರು ಬೇಕೇ ಯಾಕಂದರೆ ಅದನ್ನು ಡೀಪಾಗಿ ಲೋ ಫ್ಲೇಮಲ್ಲಿಟ್ಟು ಕರಿಬೇಕಾಗ್ತದೆ. ಜೋರಾಗಿಟ್ಟರೆ ಒತ್ತಿಬಿಡ್ತದೆ. ಸೊ ಅದೊಂದು ಕಾರಣದಿಂದ. ಹಾಗೆ ಅದಾದಮೇಲೆ ಎಲ್ಲ ಮುಗಿದ್ಮೇಲೆ ಒಂದು ಕಪ್ ಟೀ ಕುಡಿದ್ಮೇಲೆ ರಿಲ್ಯಾಕ್ಸ್ ಅನ್ನೋದು ಫೀಲ್ ಆಗುತ್ತೆ. ರಿಲ್ಯಾಕ್ಸೇಷನ್ ತೊಗೊಂಡ ಮೇಲೆ ಬಂದಿದ್ದೆ ನಾನು ಮತ್ತೆ ಆರ್ಗನೈಸ್ ಮಾಡಲಿಕ್ಕೆ. ಹಾಲಲ್ಲಿ ಇದು ಟೇಬಲ್ಲು ಮೆಸ್ಸಿಯಾಗಿ ಕಾಣಿಸ್ತಿತ್ತು. ಸೊ ಅಲ್ಲಿದೆಲ್ಲ ಸಾಮಾನನ್ನು ಕಿತ್ತಾಕಿ ತೆಗೆದು ಅದನ್ನಷ್ಟೇ ಸ್ವಲ್ಪ ಅರೇಂಜ್ ಮಾಡಿಕೊಂಡೆ. ಮಗ ಕೂಡ ವೀರು ಕೂಡ ಓದ್ಕೋತ ಕೂತಿದ್ದ. ಹಾಗೆ ಇದು ಕೆಳಗಡೆದೆಲ್ಲ ಜಾಡಿಸಿದ್ನೆಲ್ಲ ಅದನ್ನೆಲ್ಲ ನೀಟಾಗಿ ಕಸ ಹೊಡ್ಕೊಂಡು ತೊಗೊತಾ ಇದ್ದೆ. ಇವತ್ತು ಶನಿವಾರ ಇತ್ತು. ಮಾರ್ನಿಂಗ್ ಆ್ಯಕ್ಚುಲಿ ಸ್ನಾನ ಮಾಡಿದ್ದೆ, ಮರ್ತೋಗಿದ್ದೆ. ನಾನು ತಲೆ ತೊಳ್ಕೊಂಡಿದ್ದಿದ್ದಿಲ್ಲ. ಮತ್ತೆ ಎಲ್ಲ ಕೆಲಸ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಮತ್ತೆ ಸ್ಕಿನ್ ಕೇರು ಮಾಡ್ಕೊಳಕತ್ತೆ. ಆವಾಗವಾಗ ನಾವು ಹ್ಯಾಂಡ್ಸಿಗೆಲ್ಲ ಮಾಯ್ಶ್ಚರೈಸಿಂಗ್ ಅಪ್ಲೈ ಮಾಡೋದ್ರಿಂದ ನಾವೇನು ಸಾಬೂನು ಅಪ್ಲೈ ಮಾಡಿರ್ತೀವಲ್ಲ ಅದರಿಂದ ನಮ್ಮ ಸ್ಕಿನ್ನು ಡ್ರೈ ಆಗುತ್ತೆ. ನೀವು ಸಮ್ಮರಲ್ಲಿಯೇ ಆಗಿರ್ಬೋದು, ಈ ರೇನಿ ಸೀಸನಲ್ಲೇ ಆಗಿರ್ಬೋದು, ವಿಂಟರಲ್ಲೇ ಆಗಿರ್ಬೋದು, ಯಾವುದೇ ಸೀಸನ್ ಇರಲಿ ನಾವು ಸ್ಕಿನ್ ಕೇರನ್ನು ನಾವು ಯಾವುದೂ ಚೇಂಜ್ ಮಾಡಬಾರ್ದು. ಹಾಗೇ ಇರಬೇಕು. ಆವಾಗಲೇ ನಮ್ಮ ಒಂದು ಸ್ಕಿನ್ ಟೋನು ಆ್ಯಸ್ ಯೂಶ್ವಲಿ ಇರ್ತದೆ. ಸ್ಕಿನ್ ಟೋನ್ ಬದಲಾಗೋದಿಲ್ಲ. ಹಾಗಾಗಿ ಯಾಕಂದರೆ ನಮ್ಮದು ಒಳಗಡೆಯಿಂದ ಬಾಡಿ ಯಾವಾಗಲೂ ಹೀಟಾಗಿಯೇ ಇರ್ತದೆ. ಅದು ಕೂಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವಾಗ ಥಂಡಿ ದಿನದಲ್ಲಿ ಕೂಡ ನಮ್ಮ ಬಾಡಿ ಕೋಲ್ಡ್ ಅಂದರೆ ಹೀಟಾಗಿಯೇ ಇರ್ತದೆ.
ಹೋಲ್ಡ್ ಹಾಕೋಕ್ಕೆ ಸಾಧ್ಯ ಇಲ್ಲ. ಇವಾಗ ಬೇಸಿಗೆ ದಿನದಲ್ಲಿ ಅಷ್ಟೇ ಬಾಡಿ ಒಳಗಿಂದ ಇನ್ನೂ ಜಾಸ್ತಿ ಹೀಟ್ ಆಗ್ತದೆ. ಒಂದು 3-4 ವ್ಲಾಗ್ನ ನಾನು ಮಾಡಿದೆ ರೆಗ್ಯುಲರಾಗಿ. ಬಟ್ ಒಂದು 50 ತನಕ ಅಷ್ಟೇ ಯೂಸ್ ಬಂತು. ಪರವಾಗಿಲ್ಲ, ಮಾಡಿದ್ರಾಯ್ತು ಅಂತ. ಅಷ್ಟು ವೀಡಿಯೋಸಲ್ಲಿ ನಾನು ಡೈರೆಕ್ಟಾಗಿ ಜಾಸ್ತಿ ಮಾತಾಡಿಲ್ಲ. ಒಂದು 2-3 ವೀಡಿಯೋದಲ್ಲಿ ನಾನು ಮಾತಾಡೇ ಇಲ್ಲ. ಸೊ ಭಾಳ ದಿನ ಆಯ್ತಲ್ಲ ನಿಮ್ಮ ಜೊತೆ ಮಾತಾಡಿಲ್ಲ ಅಂಥೇಳಿ ಮತ್ತೆ ಡೈರೆಕ್ಟಾಗಿ ಬಂದು ಮಾತಾಡತ್ತೀನಿ. ವಾಯ್ಸ್ ಓವರ್ ಕೊಡೋದು ಬೇರೆ ಆಗ್ತದೆ ಫ್ರೆಂಡ್ಸ್. ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡೋದು ಒಂದು ಬೇರೆ ಆಗ್ತೈತಿ ಫೀಲಿಂಗು. ಇದು ನೋಡ್ತಿರ್ಬೋದಲ್ಲ, ಸೊ ಮೆಹಂದಿ ನನ್ನ ಫ್ರೆಂಡ್ ತೆಗೆದಿದ್ದು. ಚಂದಿತ್ತಲ್ಲ. ನಮ್ಮಷ್ಟಕ್ಕೆ ನಮಗೆ ತೆಗಿಲಿಕ್ಕೆ ಬರಲ್ಲ, ಯಾರಾದರೂ ತೆಗೆದ್ರೇ ಒಂದು ನೀಟ್ನೆಸ್ ಆಗಿ ಕಾಣಿಸುತ್ತೆ ಈ ಮೆಹಂದಿ. ನನಗೆ 2 ಕೈ ತುಂಬ ಮೆಹಂದಿ ರೆಗ್ಯುಲರಾಗಿ ಹಚ್ಕೊಳ್ಬೇಕಂತ ಭಾಳ ಇಷ್ಟ. ಕಾಲೇಜ್ ಟೈಮಲ್ಲಿ ಕೂಡ ನಾವು ಹಬ್ಬ ಅಂತ ಏನು ವಿಚಾರ ಮಾಡ್ತಿದ್ದಿಲ್ಲ. ಯಾವಾಗ್ಲೂ ಮೆಹಂದಿ ಹಚ್ಕೊಳ್ಳೋರು, ನೇಲ್ ಪಾಲಿಶ್ ಹಚ್ಕೊಳ್ಳೋರು, ಹಾಗೆ ರೆಗ್ಯುಲರಾಗಿಯೇ ರೆಡಿ ಆಗೋರು ಚೆಂದಂಗೆ ಕಾಲೇಜ್ ಟೈಮಲ್ಲಿ. ಆ ಟೈಮಲ್ಲಿ ನಮ್ಗೆ ಇನ್ಫಾರ್ಮ್ ಇದ್ದಿದ್ದಿಲ್ಲ. ಕಲರ್ ಡ್ರೆಸ್ಸಸ್ ಇದ್ದು, ಚೂಡಿದಾರ ಡೈಲಿ ಒಂದು ಚೂಡಿದಾರ, ಹಾಗೆ ಡೈಲಿ ಒಂದೊಂದು ಕಲರ್ಫುಲ್ ವಾಚು. ಆ ಟೈಮಲ್ಲಿ ಕಲರ್ಫುಲ್ ವಾಚ್ ಬಂದಿದ್ವಲ್ಲ, ಒಂದು ಸೆಟ್ಟಲ್ಲಿ ಒಂದು 12 ಕಲರ್ ಬರ್ತಿದ್ವು. ಅದನ್ನು ಸಹ ನಾವು ಯೂಸ್ ಮಾಡ್ತಿದ್ವಿ. ನಿಜಕ್ಕೂ ಆ ಟೈಮ್ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತದಂದ್ರೆ ಆ ಟೈಮ್ ಮತ್ತೆ ಬರಬೇಕು ಅಂತ ಅನಿಸ್ಬಿಡ್ತದೆ. ಎಸ್, ಆ ಟೈಮ್ನ ಸಖತ್ ಮಿಸ್ ಮಾಡ್ಕೋತೀವಿ. ಅದಕ್ಕೆ ಅಂತಾರೆ ಸ್ಟೂಡೆಂಟ್ ಲೈಫ್ ಈಸ್ ಅ ಗೋಲ್ಡನ್ ಲೈಫ್ ಅಂತೇಳಿ. ನಿಜಕ್ಕೂ ಅದು ಬಂಗಾರದ ಲೈಫ್ ಇದ್ದಂಗೆ. ಬಂಗಾರ ಕೊಂಡ್ಕೊಂಡ್ರೂ ಆ ಒಂದು ಖುಷಿ ಸಿಗಂಗಿಲ್ಲ. ಪ್ರತಿ ಕ್ಷಣನೂ ನಾವು ಖುಷಿಯಾಗಿ ನಗಾಡಿಕೊಂಡು ಸಿಕ್ಕಿದ್ದೆಲ್ಲ ತಿನ್ಕೊಂಡು ಆಮೇಲೆ ಟೈಮ್ ಸರಿಯಾಗಿಯೇ ಹೋಗ್ತಿದ್ವಿ. ಎಲ್ಲೂ ಕೂಡ ಬಂಕ್ ಮಾಡ್ತಿದ್ದಿಲ್ಲ. ಯಾಕಂದರೆ ಲೆಕ್ಚರ್ಸ್ ಕೂಡ ಅದೇ ರೀತಿ ಒಳ್ಳೆಯವರಿದ್ದು, ಹಾಗೆ ಫ್ರೆಂಡ್ ಸರ್ಕಲ್ ಕೂಡ ಒಳ್ಳೆಯವರಿದ್ದರು, ಹಾಗೆ ಬಾಯ್ಸ್ ಸರ್ಕಲ್ ಕೂಡ ಒಳ್ಳೆಯವರಿದ್ದರು. ಯಾರು ಕೆಟ್ಟವ್ರಂತಿಲ್ಲ, ಯಾರು ಕಾಡ್ಸೋರು ಇದ್ದಿದ್ದಿಲ್ಲ. ಒಂದು ರೀತಿ ಮಸ್ತ್ ಒಂದು ರೀತಿ ಫ್ಯಾಮ್ಲಿ ಥರ ಅನ್ನಿಸ್ತಿತ್ತು. ಮನೆಯಿಂದ ಹೋದ ತಕ್ಷಣವೇ ನಮ್ಗೆ ಅದೇ ಒಂದು ಜಗತ್ತಾಗಿಬಿಟ್ಟಿತ್ತು. ನಿಜಕ್ಕೂ ಕಾಲೇಜ್ ಲೈಫು ಸಖತ್ ಇಷ್ಟ ಆಗ್ತಿತ್ತು. ಬಟ್ ಈಗ ಫ್ಯಾಮ್ಲಿ ಲೈಫನ್ನು ಇಷ್ಟಪಡಲೇಬೇಕು. ಓಕೆ, ಮಾರ್ನಿಂಗ್ ನಾನು ಒಂದು 4 ವಡೆ ತಿಂದಿದ್ದೆ. 4 ಅಂದರೆ ಸಣ್ಣ ವಡೆ. ಈಗ ಮತ್ತೆ ಹಸಿವು ಆಗೈತಿ, ನೋಡಬೇಕು. ಒಗ್ಗರಣೆ ತಿಂತೀನಿ. ಟೈಮ್ ಬಂದುಬಿಟ್ಟು 12 ಗಂಟೆ ಆಗ್ಲಿಕ್ಕತ್ತದ. ಹಾಗೆ ನನ್ನ ಕೆಲವೊಂದು ನನ್ನ ಫ್ರೆಂಡ್ ಶಾಪಲ್ಲಿ ನಾನು ಏನಿದು ಡ್ರೆಸ್ಸಸ್ ತೊಗೊಂಡಿದ್ನಲ್ಲ, ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಓಕೆ, ಸ್ಟಿಚ್ ಮಾಡ್ಕೊತೀನಿ. ಮತ್ತು ನಾನು ಹೇರ್ ಕಟ್ ಕೂಡ ಮಾಡಬೇಕು. ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇರ್ ಕಟ್ ಮಾಡ್ಕೋತೀನಿ. ಡೆಫಿನೆಟಾಗಿ ನಾನು ತೋರಿಸ್ತೀನಿ. ಹೇರ್ ಕಟ್ ಮಾಡಿರೋ ವೀಡಿಯೋನು ಹಾಕ್ತೀನಿ, ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಓಕೆ, ಹೊಸಬರು ಯಾರಾದರೂ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವೀಡಿಯೋ ಶುರು ಮಾಡೋಣ ಬರ್ರಿ. ಅದಾದಮೇಲೆ ನಾನು ಮುಂಜಾನೆ ವಡೆ ತಿಂದಿದ್ನೆಲ್ಲ ಹಸಿವಾಗಿಬಿಟ್ಟಿತ್ತು. ಹೆಂಗೂ ಸ್ನಾನ ಕೂಡ ಮಾಡಿದ್ದೆ. ಓಕೆ, 12:30 1 ಗಂಟೆ ನಿಯರ್ ಆಗ್ಲಿಕ್ಕತ್ತಿತ್ತು. ಊಟನೇ ಮಾಡ್ಕೊಂಡ್ರಾಯ್ತು. ಈ ಕಡೆ ಟಿಫನ್ನು, ಈ ಕಡೆ ಊಟ ಎರಡೂ ಕೂಡ ಅನ್ನೋದು. ಅದಾದಮೇಲೆ ಹೊಲೆಗೆ ಕುಂತೆ ಫ್ರೆಂಡ್ಸ್. ಇವತ್ತು ಶನಿವಾರ, ಸೊ ಎಲೆ ಕೂಡ ಹಾರ ಮಾಡ್ಕೋಬೇಕು. ಸ್ವಲ್ಪ ಹೊಲಿಲಿಕ್ಕೆ ಕುಂತಿದ್ದೀನಿ. ನೋಡೋಣ ಇದನ್ನೆಲ್ಲ ಆದಮೇಲೆ ಏನೇನು ಕೆಲಸ ಮಾಡ್ತೀನೋ ಇನ್ನೂ ಐಡಿಯಾ ಇಲ್ಲ. ಜಸ್ಟ್ ನಾನು ತೋಳುಗಳನ್ನು ಬಿಚ್ಕೊಂಡು ತೋಳುಗಳಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು, ಅಂದರೆ ಭುಜದಿಂದ ಸ್ವಲ್ಪ ಕಟ್ ಮಾಡಿ ನಾನು ತೋಳನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಭುಜ ಸಿಕ್ಕಾಪಟ್ಟೆ ಲೆಂತ್ ಇತ್ತು. ಸೊ ಅಲ್ಲಿ ಸ್ವಲ್ಪ ಶಾರ್ಟಾಗಿ ಇಟ್ಕೊಂಡು ನಾನು ಹೊಲಿತಾ ಇದ್ದೀನಿ. ಇಲ್ಲಾಂದರೆ ಭುಜ ಪೂರ್ತಿ ಕೆಳಗೆ ಹೋಗಿ ಇದು ಸ್ಲೀವ್ ಇರಲ್ವಾ, ಸೊ ಸ್ಲೀವ್ ಜೊತೆಗೆ ಈಕ್ವಲ್ ಆಗಿಬಿಡ್ತದೆ. ಸೊ ಅಷ್ಟು ಸರಿ ಅನಿಸಲ್ಲ. ಸ್ವಲ್ಪ ಲೆಂತ್ ದೊಡ್ಡದಾಗಿ ತೊಗೊಂಡ್ಮೇಲೆ ನಾವು ಸ್ಲೀವ್ಸನ್ನು ಕಟ್ ಮಾಡಿನಿ ಹೊಲಿಬೇಕು. ಈಗ ನಾ ಏನು ಹೊಲಿದ್ನೆಲ್ಲ ಅದು ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಸ್ವಲ್ಪ ಐಡಿಯಾ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ. ನನಗೀಗ ಸ್ವಲ್ಪ ಐಡಿಯಾ ಐತಿ ಅದನ್ನು ಯಾವ ರೀತಿ ತಕ್ಕೋಬೇಕು, ಕಟ್ ಮಾಡ್ಕೋಬೇಕು ಅಂಥೇಳಿ. ಒಂದು ಅರ್ಧ ಇಂಚು 1 ಇಂಚು ಬಿಟ್ಕೊಂಡು ನಾನು ಅದನ್ನು ಹೊಲ್ಕೊಂಡೆ. ಅದಾದಮೇಲೆ ಎಲೆ ಹಾರ ಮಾಡಬೇಕಂತ ಹೇಳಿದ್ನಿಲ್ಲ. ಸೊ ಎಲೆ ಹಾರನ ಮಾಡ್ತಿದ್ದೀನಿ. ನಾನು ಫಸ್ಟಿಗೆಲ್ಲ ಒಂದು ರೀತಿಲಿ ಮಾಡ್ತಿದ್ದೆ, ಡಿಫ್ರೆಂಟಾಗಿತ್ತು. ಸೊ ಸೂಜಿ ದಾರನ ತೊಗೊಂಡು ಪೋಣಿಸ್ಕೊಂಡು ಆಮೇಲೆ ಅದ್ರ ಜೊತೆಗೆ ಹೂವನ್ನು ಮಿಕ್ಸ್ ಮಾಡಿ ಪೋಣಿಸ್ತಾ ಇದ್ದೆ. ಸೊ ಆ ಮೆಥಡ್ ಸ್ವಲ್ಪ ನನಗೆ ಟಫ್ ಅಂತ ಅನ್ನಿಸ್ತಿತ್ತು. ನೋಡಬೇಕು ಸ್ವಲ್ಪ ಡಿಫ್ರೆಂಟಾಗಿ ಈಸಿ ಮೆಥಡಲ್ಲಿ ಫಾಸ್ಟ್ ಆಗೋ ರೀತಿಯಲ್ಲಿ ಎಲೆನ ಪೋಣಿಸ್ಕೋಬೇಕು. ಯಾಕಂದರೆ ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ರೆಡಿ ಮಾಡೋಷ್ಟ್ರಾಗೆ ಸ್ವಲ್ಪ ಲೇಟ್ ಆಗ್ತಿತ್ತು. ಹೀಗಾಗಿ ಸ್ಕಿಪ್ ಆಗ್ತಾಯಿತ್ತು ನನಗೆ ಆಂಜನೇಯನಿಗೆ ಎಲೆ ಹಾರ ಹಾಕೋದು. ಸೊ ಸ್ಕಿಪ್ ಆಗ್ತಿತ್ತು. ಬಟ್ ಈ ಮೆಥಡ್ ಕಂಡ್ಕೊಂಡ್ಮೇಲೆ ನಾನು ಪ್ರತಿ ವಾರ ಪ್ರತಿ ದಿನವೂ ಕೂಡ ನಾನು ಎಲೆ ಹಾರ ಮಾಡ್ಕೋಬೋದು. ಅಷ್ಟೊಂದು ಈಸಿ ಮೆಥಡ್ ಇದು. ನೀವು ಕೂಡ ಇದನ್ನು ಫಾಲೋ ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ಈಸಿ ಐತಿ. ಇದಾದಮೇಲೆ ನನ್ನ
ಬ್ಯಾಗ್ ನೋಡ್ರಿ, ಇದು ನಾನು ಗುಡಿಗೆ ಹೋಗ್ಲಿಕ್ಕೆ ಅಂತ ನಾನು ಪರ್ಚೇಸ್ ಮಾಡಿದ್ದು. ಭಾಳ ಕ್ಯೂಟ್ ಅಂದ್ರೆ ಕ್ಯೂಟ್ ಐತಿ, ಮಸ್ತ್ ಐತಿ. ಇದು ಭಾಳ ಪ್ರೈಸ್ ಇಲ್ಲ, ಕಡಿಮೆ ರೇಟಲ್ಲಿ ಆಫ್ಲೈನ್ ಒಳಗೆ ತೊಗೊಂಡಿನಿ. ಅಂದರೆ ನಾವು ಟ್ರೆಂಡ್ಸಲ್ಲಿ ಅಥವಾ ಇದು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಹೋಗ್ತೀವಲ್ಲ, ಸೊ ಅಲ್ಲಿ ತೊಗೊಂಡಿದ್ದು, ಆನ್ಲೈನಲ್ಲಿ ಅಲ್ಲ. ನನಗೆ ಗಿಡದಲ್ಲಿ ದಾಸವಾಳ ಹೂವು ಎದ್ದಿತ್ತು, 1-2 ಹೂವು ತೊಗೊಂಡೆ, ಉದ್ದಿನ ಕಡ್ಡಿ, ಸ್ವಲ್ಪ ಎಣ್ಣೆ, ಹಂಗೆ ಸಕ್ರೆ ಪುಟಾಣಿ ಕೂಡ ಇಟ್ಕೊಂಡೆ. ಅದ್ರ ಜೊತೆಗೆ ಧೂಪ ತೊಗೊಳ್ಳಿಲ್ಲ ಈ ಸತಿ. ಊದಿನ ಕಡ್ಡಿ ಧೂಪ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ, ಕೆಲವೊಂದು ಸತಿ ಹತ್ತದೇ ಇಲ್ಲಪ್ಪ, ಸೊ ಕಾಡುತ್ತೆ. ಅದಾದಮೇಲೆ ದೊಡ್ಡ ಒಂದು ಕ್ಯಾರಿ ಬ್ಯಾಗಲ್ಲಿ ಎಲೆ ಹಾರನ ತೊಗೊಂಡೆ. ಸೊ ಇಷ್ಟು ಪೂರ್ತಿ ತೊಗೊಂಡು ಲೈಟಾಗಿ ಒಂದು ಜಿಪ್ ಹಾಕಿಬಿಟ್ಟೆ, ಹಾಕಿ ರೆಡಿ, ಇನ್ನೇನು ಹೋಗೋಕ್ಕೆ ರೆಡಿಯಾಗಿದ್ದೀನಿ ಆಂಜನೇಯ ದೇವಸ್ಥಾನಕ್ಕೆ. ಬರ್ರಿ, ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ನೋಡೋರಂತೆ ಆ ದೇವಸ್ಥಾನ ಹೆಂಗೈತಿ ಅಂತೇಳಿ. ಅಲ್ಲಿ ಹೋದ ತಕ್ಷಣವೇ ಸೊ ನಮ್ಮ ಒಂದು ಪೂಜಾರಿ ಇದ್ದಿದ್ದಿಲ್ಲ ಬರುವವರೆಗೂ ಅಂಥೇಳಿ, ಹೋದ ತಕ್ಷಣ ಕೈ ಮುಕ್ಕೊಂಡು ಎಣ್ಣೆ ಎಲ್ಲ ಹಾಕಿಬಿಟ್ಟು, ನನ್ನಿಬ್ಬರು ಮಕ್ಕಳು ಕೂಡ ಬಾ ಅಂದೆ. ಸೊ ದೇವಸ್ಥಾನಕ್ಕೆ ಅಂದ್ರೆ ಬರೋಂಗಿಲ್ಲ ಫ್ರೆಂಡ್ಸ್, ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗೋಣ ಬಾ ಅಂತಂದರೆ ಆರಾಮ್ಸೆ ಬಂದುಬಿಡ್ತಾರೆ. ಗೊತ್ತಿಲ್ಲ, ನನಗೇನೋ ದೇವಸ್ಥಾನಕ್ಕೆ ಹೋಗಬೇಕು, ಸೊ ದೇವ್ರ ಕೈ ಮುಗಿಬೇಕು, ಒಂದು ರೀತಿ ಟ್ರೆಡಿಷ್ನಲ್ ಥರ ಇರಬೇಕು, ಒಂದು ಸ್ವಲ್ಪ ಭಕ್ತಿ ಭಕ್ತಿ ಅನ್ನೋದು ಇರುತ್ತೆ, ದೇವರು ದಿನ ಅನ್ಬೇಕು ಅಂತ ನಂದು. ಎಷ್ಟು ಕಲಿಸಿರೂ ಮಕ್ಕಳಲ್ವ, ಅವ್ರಿಗೆ ಏನು ವಿಚಾರ ತಲೆಯಲ್ಲಿ ಬರುತ್ತಲ್ಲ ಅದನ್ನೇ ಮಾಡ್ತಾರೆ. ಬಟ್ ಆದರೂ ಕೂಡ ಮಕ್ಕಳಿಗೆ ನಾವು ಕಲಿಸ್ಬೇಕು, ಪೂಜೆ ಪುನಸ್ಕಾರ ಶ್ಲೋಕ ಅನ್ನೋದನ್ನು. ನಾನು ಮಾತ್ರ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕಲಿಸೀನಿ, ಬಟ್ ಅವ್ರು ಫಾಲೋ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಅವ್ರಿಗೆಲ್ಲ ಇದನ್ನು ಸ್ವಲ್ಪ ಮಜಾ ಅಂತ ಅನಿಸಲ್ಲ ಅವ್ರಿಗೇನು. ಆಟ, ಮೊಬೈಲು, ಗೇಮು, ಟಿ ವಿ ಅಂದರೆ ಮಜಾ. ಇವತ್ತಿನ ವಿಡಿಯೋ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.